ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಭೂ ಸಂಬಂಧವಾದಂತಹ ಯಾವುದೇ ವ್ಯವಹಾರ ಈ ದಿವಸ ಕೈಗೂಡುವುದಿಲ್ಲ. ಪ್ರಯತ್ನಪೂರ್ವಕವಾಗಿ ನಾನೇನಾದರೂ ಮಾಡ್ತೀನಿ ಅಂತ ಹೋದರೆ ಜಗಳವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೊಸಬರ ಪರವಾಗಿ ಮಾತನಾಡೋದಕ್ಕೆ ಹೋದಾಗ ಮೇಲಿನವರ ಅವಕೃಪೆಗೆ ನೀವು ಪಾತ್ರರಾಗ್ತೀರಿ. ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಯಾರೋ ಹೊಸಬರು ಇರ್ತಾರೆ, ಅವರ ಪರವಾಗಿ ಏನೋ ಮಾತಾಡ್ತೀನಿ ಅಂತ ಹೋದಾಗ ಹಿರಿಯ ಅಧಿಕಾರಿಗಳ ಒಂದು ಅವಕೃಪೆಗೆ ನೀವು ಪಾತ್ರರಾಗ್ತೀರಿ, ಅವರಿಗೆ ಕೋಪವನ್ನು ತರಿಸ್ತೀರಿ ಅಂತ ಅರ್ಥ. ಮಾನಸಿಕವಾಗಿ ಸಮಾಧಾನ ಇರಲಿ. ಜಗಳ ಗಲಭೆ ಇದ್ಯಾವುದರಲ್ಲೂ ಕೂಡ ಭಾಗವಹಿಸಬೇಡಿ. ಅಂತಹ ಸಂದರ್ಭಗಳು ಬಂದಾಗ ನೀವಲ್ಲಿ ಇಲ್ಲದೇ ಇರತಕ್ಕಂತಹದ್ದು ನಿಮಗೆ ಕ್ಷೇಮ ಅಂತ ಹೇಳಬೇಕು. ಮಕ್ಕಳ ಭವಿಷ್ಯಕ್ಕೆ ಬೇಕಾದಂತಹ ಉಜ್ವಲವಾದಂತಹ ಯಾವುದೋ ಸೂಚನೆಗಳು ಕಾಣುವಂಥದ್ದಿದೆ. ರಾಜಕೀಯದಲ್ಲಿ ಪಳಗದಂಥವ್ರಿಗೂ ಕೂಡ ಅಪಮಾನವಾಗ್ತಕ್ಕಂಥದ್ದು. ರಾಜಕೀಯದಲ್ಲಿ ಹಲವಾರು ವರ್ಷಗಳ ಅನುಭವ ಇರುತ್ತೆ, ಆದರೆ ಗ್ರಹಗತಿಯ ದೃಷ್ಟಿಯಿಂದ ಆಲೋಚನೆ ಮಾಡಿದಾಗ ಆ ವೃತ್ತಿ ರಾಜಕೀಯ ಅಂತಕ್ಕಂಥದ್ದೇ ಅಪಮಾನವನ್ನು ಮಾಡ್ತಕ್ಕಂಥದ್ದು. ಹೆಣ್ಣು ಮಕ್ಕಳಿಗೆ ಪಿತ್ರಾರ್ಜಿತವಾದಂತಹ ಆಸ್ತಿಯ ಒಂದು ಫಲ ಲಭ್ಯವಾಗುವಂತಹ ಸೂಚನೆಗಳಿದೆ. ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ನಿಮ್ಮ ತಪ್ಪಿನ ಅರಿವು ನಿಮಗೆ ಈ ದಿವಸ ಆಗೋದಿಲ್ಲ. ಏನೋ ತಪ್ಪು ಮಾಡ್ತೀರಿ, ಆದರೆ ನಾನು ತಪ್ಪು ಮಾಡಿದೆ ಅಂತ ಹೇಳಿ ನಿಮಗೆ ಅನಿಸೋದಿಲ್ಲ. ಅದೇ ಸರಿ ಅಂತಲೋ ಅಥವಾ ಅದನ್ನು ಮರೆತು ಬಿಡುವಂಥದ್ದು ನಿಮ್ಮಿಂದ ಆಗುತ್ತೆ. ಭವಿಷ್ಯದಲ್ಲಿ ನೌಕರಿಯ ಅರಿವಿಲ್ದಲೇ ನೀವು ಹೆಚ್ಚು ಖರ್ಚನ್ನು ಮಾಡ್ತೀರಿ. ಅಂದರೆ ಮುಂದೆ ನನ್ನ ಕೆಲಸ ಏನಾಗುತ್ತೆ ಎನ್ನುವಂತಹ ಒಂದು ಯೋಚನೆಯೇ ಇರೋದಿಲ್ಲ. ಇವತ್ತು ಧಾರಾಳವಾಗಿ ಖರ್ಚು ಮಾಡಿ ಕೈಯನ್ನು ಬರಿಗೈಯಾಗಿ ಮಾಡಿಕೊಳ್ತಕ್ಕಂಥದ್ದಾಗುತ್ತೆ. ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸವನ್ನು ನಿರ್ವಹಿಸ್ತಕ್ಕಂಥವ್ರಿಗೆ ಉದ್ಯೋಗದ ಭೀತಿ ಹೆಚ್ಚಾಗಿ ಕಾಡುವಂಥದ್ದು. ಹಲವಾರು ಕೆಲಸಗಳ ವಿಚಾರದಲ್ಲಿ ಮುಂಗಡ ಹಣ ನೀಡ್ತಕ್ಕಂಥದ್ದು, ಇವೆಲ್ಲವನ್ನು ತೊಂದರೆಯಾಗಿ ನೀವು ಅನುಭವಿಸಬೇಕಾಗುತ್ತೆ. ನಂಬಿಕೆಯನ್ನು ಇಟ್ಟುಕೊಂಡು ಮಾಡಿದಂತಹ ಕೆಲಸಗಳು ನಿಮಗೆ ವಿರುದ್ಧವಾದಂತಹ ಫಲವನ್ನು ಕೊಡುತ್ತೆ. ಹಣದ ಸಮಸ್ಯೆ ನಿಮಗೆ ಕಾಡಬಹುದು, ಕಷ್ಟಕ್ಕೆ ದಾರಿಯಾಗಬಹುದು ಅನ್ನುವಂಥದ್ದು. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ಸ್ತ್ರೀಯರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವಾಗ್ತಕ್ಕಂಥದ್ದು. ಅನುಪಯುಕ್ತವಾದಂತಹ ಮಾತು ಅಥವಾ ಯಾವುದೋ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ಯಾವುದೂ ಉಪಯೋಗ ಆಗೋದಿಲ್ಲ, ಸುಮ್ಮನೆ ಕಾಲಹರಣ ಆಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಹೊರಪ್ರಪಂಚದ ಆಕರ್ಷಣೆಯಿಂದ ತೊಂದರೆಯಾಗ್ತಕ್ಕಂಥದ್ದಿದೆ. ವಿದ್ಯಾಭ್ಯಾಸಕ್ಕೆ ದೊಡ್ಡ ಮಟ್ಟದ ತೊಂದರೆಯಾಗುತ್ತೆ, ಅದನ್ನು ಗಮನಿಸ್ಕೊಳ್ಬೇಕು. ನಿಮ್ಮ ಮೂಲ ಉದ್ದೇಶ ಇರತಕ್ಕಂಥದ್ದು ವಿದ್ಯೆಯ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕಾದಂಥದ್ದು. ಸರ್ಕಾರದ ಅನುದಾನಗಳು ಸಹಾಯವು ನಿಮಗೆ ಅಡ್ಡಿಯಾಗುವಂಥದ್ದು, ಅದರಿಂದ ಬೇಸರವಾಗುತ್ತೆ. ಇದೇನು ಹೊಸದಲ್ಲ, ಆಶ್ಚರ್ಯ ಪಡಬೇಕಾದಂಥದ್ದಿಲ್ಲ, ಆದರೆ ನನಗೆ ಹೀಗಾಯ್ತಲ್ಲ ಅನ್ನುವಂತಹ ಬೇಸರ ಮಾತ್ರ ನಿಮಗೆ ಇರುವಂಥದ್ದು. ಸಮೂಹ ಸಹಕಾರದಿಂದ ಮಾತ್ರ ನಿಮಗೆ ಅನುಕೂಲ ಅಥವಾ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ. ಟೀಮ್ ವರ್ಕ್ ಮಾಡೋದರಿಂದ, ಜೊತೆಗೆ 4-6 ಜನನ ಸೇರಿಸ್ಕೊಂಡು ಯಾವುದೋ ಒಂದು ಕೆಲಸವನ್ನು ಅಥವಾ ಒಂದು ವಿಚಾರಕ್ಕೆ ಮುಂದೆ ಹೋಗೋದ್ರಿಂದ ನಿಮಗೆ ಅನುಕೂಲ ಆಗಬಹುದು ಅನ್ನುವಂಥದ್ದು. ಸದ್ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಕರ್ತವ್ಯ ಪ್ರಜ್ಞೆ ಎಲ್ಲವನ್ನ ದೂರ ಮಾಡುತ್ತೆ. ನನ್ನ ಜವಾಬ್ದಾರಿ ಇದೆಯಪ್ಪ, ನಾನು ಈ ಕೆಲಸ ಮುಗಿಸ್ತಲೇ ಬೇರೆದನ್ನು ಮಾಡೋದಿಲ್ಲ ಅನ್ನುವಂತಹ ಒಂದು ದೃಢವಾದ ಅಚಲವಾದಂತಹ ಆ ಜವಾಬ್ದಾರಿ ನಿಮಗೆ ಎಲ್ಲವನ್ನೂ ಕೂಡ ದೂರ ಮಾಡ್ತಕ್ಕಂತಹದ್ದು. ಮನೆಯಲ್ಲಿ ಮತ್ತು ಕಾರ್ಯಕ್ಷೇತ್ರದಲ್ಲಿ ಹಲವಾರು ಜನ ನಿಮ್ಮನ್ನೇ ಅವಲಂಬಿಸಿಕೊಂಡಿರ್ತಾರೆ. ಅಂದರೆ ನಿಮ್ಮಿಂದ ಆಗ್ತಕ್ಕಂತಹ ಕೆಲವು ಕೆಲಸಗಳು ನಿಮ್ಮ ಆದಾಯ ಇದರ ಮೇಲೆ ಅವಲಂಬಿತವಾಗಿರ್ತಾರೆ ಎನ್ನುವಂಥದ್ದು. ಬೇರೆಯವರ ಮಾತಿಗೆ, ಬೇರೆಯವರ ಶಾಪಕ್ಕೆ ನೀವು ಗುರಿಯಾಗಬಹುದು. ಶಾಪ ಅಂತಂದರೆ ಕಲಿಕಾಲದಲ್ಲಿ ಶಾಪ ಕೊಡುವಂಥ ಶಕ್ತಿ ಯಾರಿಗೂ ಇಲ್ಲ ಅಂತ ಹೇಳಲೇಬೇಕು. ಕೋಪ ಮಾಡಿಕೊಳ್ಳಬಹುದು, ಆದರೆ ಮಾನಸಿಕವಾಗಿ ಏನೋ ನೊಂದುಕೊಳ್ತಾರೆ, ಆ ಒಂದು ನೋವಿಗೆ ನೀವು ಕಾರಣ ಅಂತ ಹೇಳಬೇಕಾಗತ್ತೆ. ನಿಮ್ಮ ಕೆಲಸಗಳನ್ನು ವ್ಯವಸ್ಥಿತವಾಗಿ ನಿಭಾಯಿಸೋದಕ್ಕೆ ನೀವು ಶಕ್ತರಾಗಿರ್ತೀರಿ, ಆದರೆ ಮನಸ್ಸು ಮಾಡಬೇಕು. ಮಾನಸಿಕವಾದಂತಹ ಧೈರ್ಯ ಅಲ್ಲಿ ಬಹಳ ಮುಖ್ಯವಾಗುತ್ತೆ. ಬುದ್ಧಿವಂತಿಕೆಯ ದೃಷ್ಟಿಯಿಂದ ಸವಾಲುಗಳನ್ನು ಎದುರಿಸೋದಕ್ಕೆ ಸಿದ್ಧರಾಗ್ತೀರಿ, ಆ ಒಂದು ಸಾಮರ್ಥ್ಯ ನಿಮ್ಮಲ್ಲಿರುತ್ತೆ. ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.